ವೇದಿಕೆ ಮೇಲಿರುವಂತಹ ಎಂ.ಆರ್. ಪಾಟೀಲ್ ಅವರೇ ಅತ್ಯಂತ ಜನಪ್ರಿಯ ಶಾಸಕರು ಮತ್ತು ಎಂಎಲ್ಎ ಆದ ನಂತರ ಬಹಳ ಜನ ತಿಳ್ಕೊಳಕ ವಿಧಾನಸಭೆದೊಳಗ ಮಾತಾಡೋದು ಹೆಂಗ ಅಂತ ವಿಚಾರ ಮಾಡೋದ್ರಾಗ 4 ವರ್ಷ ಕಳೆದಿರ್ತಾರ. ಆದ್ರೆ ಹೋಗಿ ಮೊದಲೇ 2ನೇ ಸೆಷನ್ದಾಗ ಕಟ್ಟುನಿಟ್ಟಾಗಿ ಧೈರ್ಯದಿಂದ ನಮ್ಮ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಬೇಕು ಅಂತ ಹೇಳಿ ಜಾಸ್ತಿ ಬುದ್ಧಿ ಹೇಳಿದಂತ ಎಂ.ಆರ್. ಪಾಟೀಲ್ ಯೂಟ್ಯೂಬ್ದಾಗೆಲ್ಲ ಬಂದಾವ ನೋಡ್ರಿ. ಇಲ್ಲ ಶಿಸ್ತು ಜಡದಾರ ಅವ್ರ ಜಡಿ ರೈತರ ಪರವಾಗಿ ಜಡದಾರ ಅಧಿವೇಶನದಾಗ ಮತ್ತು ವಿಧಾನಸಭಾದಾಗ ಅಂದ್ರೆ ಅಧಿವೇಶನ ಆತಲ್ ಹೌದಲ್ರಿ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂತ ನಿಂಗಪ್ಪ ಸುತ್ತಗಟ್ಟಿ ಅವರೇ, ಮಂಡಲಾಧ್ಯಕ್ಷರಾದಂತ ಉಮೇಶ್ ಕುಸ್ಗಲ್ ಅವರೇ, ಹಾಗೂ ಈರಣ್ಣ ಜಡಿ ಅವರೇ, ಶಶಿಮೌಳಿ ಕುಲಕರ್ಣಿ ಅವರೇ, ಲಕ್ಕನಗೌಡ್ರೆ, ಮಾಲ್ತೇಶ್ ಶಾಗೋಟಿ ಅವರೇ, ಟಿ.ಜಿ. ಬಾಳಣ್ಣ ಅವರವರೇ, ನೇಮಿಚಂದ್ರ ಬಸಾಪುರ್ ಅವರೇ, ರುದ್ರಪ್ಪ ಅಗಡಿ ಅವರೇ, ಮಲ್ಲಯ್ಯ ಕಂಬಾಳಿ ಮಠ ಅವರೇ, ಬಸನಗೌಡರು, ಶಿವನಗೌಡರು, ಮಾಜಿ ತಾಲೂಕ್ ಅಧ್ಯಕ್ಷರೇ, ಮಹೇಶ್ ಗೌಡ್ ಪಾಟೀಲ್ರೇ, ಹಾಗೂ ದಾನಪ್ಪ ಗಂಗಾಯಿ ಅವರೇ, ಯಲ್ಲಮ್ಮ ಅವರೇ, ಚಂದ್ರಪ್ಪ ಬೆಣ್ಣಿ ಅವರೇ, ಹಾಗೂ ಎಲ್ಲ ಆತ್ಮೀಯ ಚಬ್ಬಿಯ ನನ್ನ ಸಹೋದರ ಸಹೋದರಿಯರ ಚಬ್ಬಿ ಮತ್ತು ಸುತ್ತಮುತ್ತಲ ಗ್ರಾಮದ್ದು ಬಹಳ ತಡ ಆಗ್ಯದ. ಅದಕ್ಕೆ ನಿಮ್ಗೆ ಕ್ಷಮೆ ಕೋರ್ತೇನೆ. ನಾನು ನಿಮ್ಗೆ ಒಂದೇ ಹೇಳ್ತೇನೆ, ಈ ದೀಪ ಹಚ್ಚಬೇಕಾರ ಬಹಳ ತ್ರಾಸ ಆತ. ಅಂದ್ರೆ 3-4 ಕಡ್ಡಿ ಕೊರದ್ವಿ. ಆಮೇಲಿಂದ ಎಂ.ಆರ್. ಪಾಟೀಲ್ರೆ 2 ಕಡ್ಡಿ ಕೊರದು, ಒಮ್ಮೆ 2 ಕಡ್ಡಿ ಕೊರದು ಹಚ್ಚಿದ್ರು. ನಿಲ್ಲವಲ್ತಾಗಿತ್ತು. ಆದ್ರೂ ಎಲ್ಲ ಬತ್ತಿ ಜೋಡಿಸಿದ್ವಿ ನಾವು. ಎಲ್ಲ ಬತ್ತಿ ಒಂದ್ ಮಾಡಿದ್ದಕ್ಕ ದೀಪ ಅಷ್ಟು ಗಾಳಿ ಇದ್ರು ಇನ್ನೂ ಉರಿಯಾಕತೈತಿ. ಹಂಗ ಇಲ್ಲಿ ಎಂ.ಎಲ್.ಎ. ಇಲೆಕ್ಷನ್ದಾಗ ಏನು 2 ಇದ್ದು ಅವು 2 ಒಂದ ಕಡ್ಡಿ ಮಾಡಿ ಎಲ್ಲ ಬತ್ತಿ ಜೋಡಿಸಿ ನೀವು ಕೆಲಸ ಮಾಡಿದ್ದ ಆದ್ರ ಇಲ್ಲಿ ಎಂ.ಆರ್. ಪಾಟೀಲ್ ಏನ್ ಹೇಳಿದ್ರ ಅದರದ 75,000 ಅಂತ ಹೇಳಿದ್ರಲ್ಲ, 75,000 ಆಗಿಬಿಡ್ತೈತಿ. 1 ಲಕ್ಷನೂ ಆಕತ್ ಬೇಕಾರೆ. ಯಾಕಂದ್ರೆ ನಿಮ್ಮ ಒಂದು ವಿಶ್ವಾಸ, ನಿಮ್ಮ ಒಂದು ತಾಕತ್ನಾಗ ಅಂತ ಒಂದು ಶಕ್ತಿ, ನಿಮ್ಮ ಒಂದು ವ್ಯಕ್ತಿತ್ವದಾಗ, ನಿಮ್ಮ ಒಂದು ಮತದೊಳಗೆ ಆ ಒಂದು ಶಕ್ತಿ ನಿಮಗೆ ಇದೆ. ಒಂದ್ಸರ್ತೆ ಒಬ್ಬವ ಸ್ವಾಮಿ ಒಂದು ಹಳ್ಳಿ ಒಳಗೆ ಇದ್ದ ಸ್ವಾಮಿ ಕಾಡಿನಾಗ ಹೋಗಿ ಒಂದು ಆಶ್ರಮ ಸ್ಥಾಪನೆ ಮಾಡಿದ್ರು. ಏಕಾಂತದಿಂದ ಇರಬೇಕು. ಅವಾಗ ಸ್ವಾಮಿಗಳಲ್ಲಿ ಹೋಗಿ ಇರಾಕ್ ಶುರು ಮಾಡಿದ್ರು ಆಶ್ರಮದಾಗ. ಅಲ್ಲಿ ಕಾಳು ಕಡಿ ಎಲ್ಲ ಇಟ್ಕೊಂಡಿದ್ರು ಅವ್ರು ದಿವಸದ ಇದು ನಡ್ಸಾಕ. ಹಂಗಾಗಿ ಒಂದು ಇಲಿ ಬಂತ. ಇಲಿ ಅಡ್ಡಾಡ್ಕೊಂಡು ತಿಂದ್ಕೊಂಡು ಮಸ್ತ್ ಕಟ್ಟಾಗಿ ಏನದ ಮಸ್ತ್ ಕಟ್ಟಾಗಿತ್ತ. ಯಾಕಂಗಾಗಿತ್ತು ಇಲಿ ಹೋಗಿ. ನಿಮ್ ಮತದಾಗ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಆರಾಮಿತ್ತು. ಒಂದ್ ದಿವಸ ಆ ಇಲಿ ಬಂದು ಸ್ವಾಮಿಗಳಿಗೆ ಹೇಳ್ತಾರೆ, ಸ್ವಾಮಿಗಳು ನಂಗೆ ಬಹಳ ಕಠಿಣ ಆಗಿಬಿಟ್ಟೈತೆ. ಏನಾತಂತ ಕೇಳಿ, ಇಲ್ಲೊಂದು ಬೆಕ್ಕು ಬಂದೈತಿ, ನನಗೆ ಹಿಂಗಾಗಿ ದಿವಸ ಹೆದರಿಸ್ತೈತಿ. ಏನು ಹೌದಾ? ಬೆಕ್ಕು ಬಂದೈತೆ. ನಾ ಅದಕ್ಕೆ ಬುದ್ಧಿ ಹೇಳ್ತೇನೆ. ಬುದ್ಧಿ ಹೇಳಿದ್ರೆ ಕೇಳುದಿಲ್ರಿ, ಅದು ಬೆಕ್ಕ ನನ್ನ ಬೆಕ್ಕು ಮಾಡಿಬಿಡ್ರಿ. ಇವರ ಮಂತ್ರ ಶಕ್ತಿಯಿಂದ ಆ ಇಲಿಯನ್ನ ಬೆಕ್ ಮಾಡಿ ಆದ್ಮೇಲೆ
ಒಂದ್ ಸ್ವಲ್ಪ ದಿವಸ ಬಿಟ್ಟು ಬಂದ ಮತ್ತೆ ತ್ರಾಸ ಆಗೈತೆಪ್ಪ ಅಂತ. ಏನಾಗೈತೆ? ಇಲ್ಲ ಒಂದ್ ನಾಯಿ ಬಂದ್ಬಿಟ್ಟೈತೆ, ಅದು ನನಗೆ ಹೆದರಿಸ್ತೈತೆ. ಮತ್ತೆ ಏನ್ ಮಾಡ್ಬೇಕು? ನನ್ನ ನಾಯಿ ಮಾಡಿಬಿಟ್ಟು ನೀರು ಚುಮ್ಚಿದ್ರೆ ನಾಯಿ ಆತ. ಇಲ್ಲಿ ಹೋಗಿ ಏನಾತ? ಇಲ್ಲಿ ಹೋಗಿ ಬೆಕ್ಕಾತ, ಬೆಕ್ ಹೋಗಿ ನಾಯಿ ಆತ. ಸ್ವಲ್ಪ ದಿವಸ ಆದ್ಮೇಲೆ ನಾಯಿ ಬಂತಂತ, ಮತ್ತೆ ತ್ರಾಸ ಆಗೈತೆ ಅಂತ. ನಾಯಿ ಏನಾಗೈತಿ? ಈಗ ಹುಲಿ ಬಂತಿದೆ, ನನ್ನ ಹುಲಿ ಮಾಡೋಣ, ಹುಲಿ ಮಾಡು. ಆದ್ರೆ ಎಂಥ ಸ್ಥಾನ ಬಂದಾಗೂ ಸಹಿತ ಯಾರು ಹುಲಿ ಮಾಡ್ಯಾರ, ಇಲಿಯಿಂದ ಹುಲಿ ಮಾಡ್ಯಾರ, ಅವ್ರನ್ನ ಮರಿಬಾರದು. ಆ ಮರಿಯುವ ಕೆಲಸನ ಮಾಡಿಲ್ಲ. ಆದ್ರೆ ಮರಿಯುವ ಕೆಲಸನ ಮಾಡದೇ ಇರೋದ್ರಿಂದ ನಾನು ಪ್ರತಿ ಸರ್ತೆ ಯಾವಾಗ ನರೇಂದ್ರ ಮೋದಿಯವರ ಬಾಜು ಕೂತು ಸಭೆ ಮಾಡ್ತೀನಿ, ನಾನು ನಮ್ಮ ಹುಬ್ಬಳ್ಳಿ ಧಾರವಾಡದ ಮತ್ತು ನಮ್ಮ ಛಬ್ಬಿಯ ಇಲ್ಲಿಯ ಜನರನ್ನ ನೆನೆಸಿ ಆ ಕುರ್ಚಿ ಒಳಗೆ ಕೂಡ್ತೀನಿ ಅನ್ನುವಂಥ ಮಾತನ್ನು. ಯಾಕಂದ್ರೆ ನಿಮ್ಮ ಆಶೀರ್ವಾದ ಬಹಳ ದೊಡ್ಡದು, ನಿಮ್ಮ ಆಶೀರ್ವಾದದ ಶಕ್ತಿ ಬಹಳ ದೊಡ್ಡದು. ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಒಬ್ಬ ನನ್ನಂತಹ ವ್ಯಕ್ತಿಯನ್ನ, ಬಡ ಕುಟುಂಬದಿಂದ ಬಂದಂತಹ ಒಬ್ಬ ವ್ಯಕ್ತಿಯನ್ನ ನೀವು MP ಮಾಡಿದ್ರಿ. ನಾನು ನಿಮಗೊಂದು ಮಾತು ಹೇಳಿದ್ದೆ ಅವಾಗೂ, ಛಬ್ಬಿಯೊಳಗೆ ಬಹಳ ಸರ್ತಿ ನಾ ಸಭೆ ಮಾಡಿ ನಾವೊಂದು ಮಾತು ಹೇಳಿದ್ದೆ. ನಾನು ಸಾಮಾನ್ಯ ಬಡ ಕುಟುಂಬದಿಂದ ಬಂದಿನಿ, ನನ್ನ MP ಮಾಡ್ರಿ, ನೀವು ತಲೆ ತಗ್ಗಿಸುವಂತಹ ಒಂದೇ ಒಂದು ಕೆಲಸವನ್ನು ನಾನು ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೆ. ಇವತ್ತಿಗೂ ಕೂಡ ಅದೇ ರೀತಿ ನಡ್ಕೊಂಡೇನೆ. ನನ್ನ ಕಲ್ಲಿದ್ದಲು ವಿಭಾಗದಾಗ, ನನ್ನ ಗಣಿ ವಿಭಾಗದಾಗ ಭ್ರಷ್ಟಾಚಾರವೇ ಭ್ರಷ್ಟಾಚಾರ ತುಂಬಿ ಹೋಗಿತ್ತು. ಆದ್ರೆ ನರೇಂದ್ರ ಮೋದಿಯವರ ಮಾರ್ಗದರ್ಶನದೊಳಗೆ ಬರೇ ಭ್ರಷ್ಟಾಚಾರ ದೂರ ಮಾಡೋದಲ್ಲ, ಇವತ್ತು ಟೆಕ್ನಾಲಜಿಯನ್ನ ಉಪಯೋಗ ಮಾಡಿಕೊಂಡು ಒಂದೇ ಒಬ್ಬ ವ್ಯಕ್ತಿ ಕೂಡ ಕೈ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ದೇಶದ 75 ವರ್ಷದೊಳಗೆ ಏನು ಪ್ರೊಡಕ್ಷನ್ ಆಗಿರಲಿಲ್ಲ, ಅದನ್ನು ಪ್ರೊಡಕ್ಷನ್ ಮಾಡಿ ಇವತ್ತು ನಿಮಗೆ ಲೈಟ್ 24 ತಾಸು ಹತ್ತವ ಅಂತಂದ್ರೆ ನರೇಂದ್ರ ಮೋದಿ ಮಾರ್ಗದರ್ಶನ ಕಲ್ಲಿದ್ದಲು ಉತ್ಪಾದನೆಯನ್ನು ಮಾಡಿ ಅದರ ಕಾರಣದಿಂದಾಗಿ ಅವರು ದೇಶದೊಳಗೆ ಬಹುದೊಡ್ಡ ಬದಲಾವಣೆ ಆಗ್ತಾ ಇದೆ. ಸ್ನೇಹಿತರೆ, ಅನ್ನ ಭಾಗ್ಯ ಅಂತ ಹೇಳಿದವರು ಅಕ್ಕಿ ಕೊಡ್ಲಿಲ್ಲ ನಿಮಗೆ. 10 kg ಅಕ್ಕಿ ಬೇಕಾ ಬೇಡ ಕೊಡ್ಲಿಲ್ಲ. ಅಕ್ಕಿ ಯಾರು ಕೊಟ್ರು? 5 kg ಅಕ್ಕಿ ಯಾರ ಕಡೆಯಿಂದ ಬರಾಕತ್ತವ? ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ. ಇವರು ಸುಳ್ಳು ಹೇಳಿದ್ರು. ಒಂದು ಸುಳ್ಳು ಹೇಳೋ ಸ್ಪರ್ಧಾ ನಡೆಯುತ್ತಂತ್ರಿ. DK ಮತ್ತು ಸಿದ್ದರಾಮಯ್ಯ ಹೆಂಗ್ ಸುಳ್ಳು ಹೇಳ್ತಾರ ಅಂದ್ರೆ ಒಂದು ಸುಳ್ಳು ಹೇಳೋ ಸ್ಪರ್ಧಾ ನಡೆದಿತ್ತಂತೆ. DK ಶಿವಕುಮಾರ್ ಬಂದು ಹೇಳಿದ್ರಂತ, ನಮ್ಮ ಮನಿ ಮುಂದ ನಮ್ಮ ಊರಾಗ ಒಂದು ಬಾವಿ ಇತ್ತು, 30 ವರ್ಷದ ನಂತರ ಆ ಬಾವಿ ಬೆಳೆಸಿದ್ವಿ. ಆ ಬಾವಿ ಒಳಗೆ 30 ವರ್ಷದಿಂದ ನಮ್ಮ ಅಜ್ಜನ ವಾಚ್ ಬಿದ್ದಿತ್ತು. ಆ ವಾಚ್ ಮೊನ್ನೆ ಸಿಕ್ತು. ಇದ್ರೊಳಗೇನು ಸುಳ್ಳು ಐತಂತ. ಇಲ್ಲ, ವಾಚ್ ನಡಿಯಾಕತ್ತಿತ್ತು, ಕರೆಕ್ಟ್ ಟೈಮ್ ತೋರಿಸ್ತು ಅನ್ನಂತ. ಭಾರಿ ಸುಳ್ಳಾತ. ಅದ್ರ ಮ್ಯಾಗ ಸಿದ್ದರಾಮಣ್ಣ ಬಂದಂತ. ಸಿದ್ದರಾಮಣ್ಣ ಬಂದು ಹೇಳಿದ್ರಂತ, ಅವ್ರೇನು ಸುಳ್ಳು ಹೇಳ್ತಾನೆ, ಯಾರು ಸುಳ್ಳು ಹೇಳ್ತಾರ ಅವ್ರಿಗೆ ಪ್ರೈಸ್ ಇತ್ತು. ಸಿದ್ದರಾಮಣ್ಣ ಹೇಳಿದ್, ನಾವೊಂದು ಹೇಳ್ತೀನಿ ತಡ್ದಂತ, 30 ವರ್ಷದಿಂದ ಅದ ಬಾವಿಯಾಗ ನಮ್ಮ ಅಜ್ಜ ಬಿದ್ದಿದ್ದ ಅಂದ್ರಂತ. ಮುಂದೇನಾತಂದ, ಮೊನ್ನೆ ಬಾವಿ ಬಳಸಿದಾಗ ಎದ್ದು ಬಂದ. 30 ವರ್ಷ ಏನು ಮಾಡ್ತಿದ್ದಂತ. DK ಶಿವಕುಮಾರ್ ಅಜ್ಜನ ವಾಚಿಗೆ ಚಾವಿ ಕೊಟ್ಟುಕೋತ ಕೂತಿದ್ದ. ಹಿಂಗ ಸುಳ್ಳು ಹೇಳೋರು. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡ್ಲಿಲ್ಲ. 200 ಯೂನಿಟ್ ಕರೆಂಟ್ ಯಾರಿಗಾರ ಕೊಟ್ಟಾರ? ಹುಡುಗರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂದ್ರೆ ಅದನ್ನು ಸುಳ್ಳು. ಇವತ್ತು ಇನ್ನೊಂದು ನಿಮಗೆ ನಾ ಹೇಳಿ ಹೋಗ್ತೀನಿ, ಬರೆದಿಟ್ಕೋರಿ. ನನ್ನ ಭಾಷಣ ರೆಕಾರ್ಡ್ ಮಾಡಿಕೊಡ್ರಿ ನಿಮ್ಮ ಮೊಬೈಲ್ದೊಳಗ. ಈ ಇಲೆಕ್ಷನ್ ಆದ ನಂತರ ಇವು ಕೊಡ್ತಿರುವಂತ ಏನು ಇವು ಸ್ವಲ್ಪ ಮಂದಿ ಕೊಡ್ತಾ ಇರುವಂತ ಅವು ಇವೇನು ಭಾಗ್ಯವಲ್ಲ, ಇವು ಸಹಿತ ಬಂದ್ ಮಾಡಿ ನಿಮಗೆ ಮೋಸ ಮಾಡ್ತಾ ಅಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ಮಾಡ್ತಾ ಇಲ್ಲ. ಯಾಕಂದ್ರೆ ದುಡ್ಡ ಇಲ್ಲ ಅವ್ರ ಹತ್ರ. ಗೊತ್ತ
ಗೊತ್ತಾಗ್ತಿಲ್ಲ ನಾವು ಏನ್ ಹೇಳಿ ಎಲ್ಲ ಬಂದ್ ಈಗೆಲ್ಲ ತುಟ್ಟಿಗ ಪೆಟ್ರೋಲ್ ಡೀಸೆಲ್ ಮೇಲೆ ಹೈಯೆಸ್ಟ್ ಟ್ಯಾಕ್ಸ್ ಹಾಕ್ಯಾರಿ ಇವರು. 500 ರೂಪಾಯಿ ಬಾಂಡ್. ಈಗ ತಹಶೀಲ್ದಾರ್ ಕಚೇರಿಯಾಗ ಲಂಚ ಸಿಕ್ಕಾಪಟ್ಟೆ ಆಗೈತೆ, ಯಾಕಂದ್ರೆ ಇವ್ರು ಭ್ರಷ್ಟಾಚಾರ ಬಹಳ ಆಗೈತೆ. ನೋಂದಣಿ ಫೀ 4 ಪಟ್ಟೈತೆ. ಎಣ್ಣೆ ರೇಟು ಜಾಸ್ತಿ ಮಾಡಿ ಪಾಪ ಎಷ್ಟು ದುಃಖ ಆಗೈತೆ ನೋಡ್ರಿ. ಒಂದ್ ನಿಮಿಷ ತಡಿಯೋ ದೋಸ್ತ, ನೀನ ಮಾತಾಡಿದ್ರೆ ನಾ ಏನ್ ಮಾತಾಡ್ಲಿ? ಆದ್ರೆ ಮೋದಿ ಅವರು ಇದು ಯಾವುದೂ ಸುಳ್ಳು ಹೇಳಿಲ್ಲ, ಘೋಷಣೆಗಳನ್ನು ಮಾಡಲಿಲ್ಲ. 5 ಕೆಜಿ ಅಕ್ಕಿ ಕೊಟ್ಟಿವಿ ನಾವು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಒಳಗ 6,000 ರೂಪಾಯಿ 12 ಕೋಟಿ ರೈತರಿಗೆ ಪ್ರತಿ ವರ್ಷ 6,000 ಹಾಕುವಂತ ಕೆಲಸ ಶುರು ಮಾಡಿದ್ವಿ. ಪ್ರತಿ ವರ್ಷ ಮ್ಯಾಲ 4,000 ರೂಪಾಯಿ ಯಡಿಯೂರಪ್ಪ ಹಾಕ್ತಿದ್ರು, ಅದನ್ನ ನುಂಗಿ ನೀರು ಕುಡಿದ್ರು. ಸರ್ವ 10,000 ರೂಪಾಯಿ ಬರ್ತಿತ್ತು. ನಮ್ಮನ್ನ ರಾಜಸ್ಥಾನದ ಇನ್ಚಾರ್ಜ್ ಇದ್ದು, ನಿಮ್ಗೆ ಗೊತ್ತಿರೋ ಇಲೆಕ್ಷನ್ ಅದ, ಅಸೆಂಬ್ಲಿ ಇಲೆಕ್ಷನ್ ಅದ. ನಾ ಮೋದಿ ಸಾಹೇಬರಿಗೆ ಹೇಳಿದೆ, ನಮ್ಮ ಮ್ಯಾನಿಫೆಸ್ಟೋ ತಯಾರು ಮಾಡಿ, ಪ್ರಣಾಳಿಕೆ ತಯಾರು ಮಾಡಬೇಕಾದ್ರೆ ಹೇಳಿದೆ, ನೀವು 6,000 ಕೊಡ್ತೀವಿ, ರಾಜಸ್ಥಾನದಿಂದ ನಾವು 6,000 ರೂಪಾಯಿ ಕೊಡ್ತೀವಿ, ನನ್ನ ಇನ್ಚಾರ್ಜ್ ಮಾಡಿರಿ ನೀವು ಅಂತ. ಬಹಳ ಒಳ್ಳೆ ಕೆಲಸ ಮಾಡಂದ್ರಿ. ಈಗ ರಾಜಸ್ಥಾನದಾಗ ಪ್ರತಿ ತಿಂಗಳು 1,000 ರೂಪಾಯಿ ಕೊಡ್ತೀವಿ ನಾವೆಲ್ಲರಿಗೆ, ಎಲ್ಲಾ ರೈತರಿಗೆ. ಆಯುಷ್ಮಾನ್ ಭಾರತ್ ಯೋಜನೆ ಇವ್ರೇನ್ ಹೇಳ್ತಾರಲ್ಲ, ಆಯುಷ್ಮಾನ್ ನಾವು ಅದನ್ನು ಫ್ರೀ ಕೊಟ್ಟಿವಿ, ಇದು ಫ್ರೀ ಕೊಟ್ಟಿವಿ ಅಂತ. ಕಾಂಗ್ರೆಸ್ ಇಂದ 2-3 ಸರ್ಕಾರ ಅಷ್ಟವ. ಈ 2-3 ಸರ್ಕಾರಗಳು ಸೇರಿ ಎಲ್ಲ ಏನು ಫ್ರೀ ಅನೌನ್ಸ್ಮೆಂಟ್ ಮಾಡ್ಯಾರ, ಕೊಟ್ಟಿದ್ದಲ್ಲ ಬರೀ ಅನೌನ್ಸ್ಮೆಂಟ್ ಮಾಡಿದ್ದು, ಅದೆಲ್ಲ ಸೇರಿ 1 ಲಕ್ಷ ಕೋಟಿ ರೂಪಾಯಿ ಆಗಿಲ್ಲ. ಅವರ ಇಡೀ ದೇಶದೊಳಗ ಆಯುಷ್ಮಾನ್ ಭಾರತದೊಳಗೆ ಏನ್ ಟ್ರೀಟ್ಮೆಂಟ್ ತಗೊಂಡಾರ, ಅವ್ರದ್ದು ಎಲ್ಲ ಸೇರಿ 1 ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ಬಿಲ್ ಅನ್ನು ಭಾರತ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಇವತ್ತು ಅದನ್ನು ಚುಕ್ತಾ ಮಾಡಿದೆ. ಇವರೆಲ್ಲರದು ಕೂಡಿಗೆ ಅಷ್ಟಾಗಿಲ್ಲ. ಇವ್ರು ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಈ ಗ್ಯಾರಂಟಿ ಇರುವುದೇ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಸರ್ಕಾರದ ಗ್ಯಾರಂಟಿ ಇಲ್ಲ. ಮುಂದೆ ಯಾಕೆ ಸರ್ಕಾರದ ಗ್ಯಾರಂಟಿ ಇಲ್ಲ ಅಂದ್ರೆ ನಾವು ಬಿಡಿಸುವುದಿಲ್ಲ, ಡಿಕೆಗೆ ಮತ್ತು ಸಿದ್ದರಾಮಯ್ಯ ಬಡದಾಟ. ಈ ಡಿಕೆನ್ ಜೈಲಿಗೆ ಹಾಕಿಸ್ಬೇಕಂತ ಪ್ರಯತ್ನ ಮಾಡಿದ್ರೆ ಸಿದ್ದರಾಮಯ್ಯ ಆಗಲಿಲ್ಲ. ಅದು ಹೆಂಗ ಬಡದಾಟದ ಇಬ್ಬರು ನಡು ಅಂತಂದ್ರ, ಗಂಡ ಹೆಂಡತಿ ಒಂದು ದವಾಖಾನಿಗೆ ಹೋದ್ರಂತ, ಹೆಂಡತಿಗೆ ಆರಾಮ ಇದ್ದಿದ್ದಿಲ್ಲ. ಇಬ್ಬರದು ಬಡದಾಟ ಹೆಂಗದ, ಹೆಂಗ್ ಸಂಶಯ ಮಾಡ್ತಾರೆ ಒಬ್ಬರನ್ನೊಬ್ಬರು ಅಂತ. ಹೆಂಡತಿ ಆರಾಮಿದ್ದಿಲ್ಲ, ತೋರಿಸ್ಲಿಕ್ಕೆ ಹೋದ್ರು, ಒಳಗ್ ಕರೆದ್ರಂತ ಹೆಂಡತಿನ ಡಾಕ್ಟರ್. ಹೋದ್ರು, ಗಂಡು ಹೊರಗೆ ಕೂತಿದ್ದ. ಹೆಂಡತಿ ಒಳಗೆ ಹೋದ ನಂತರ ಹೇಳಿದಂತ ಡಾಕ್ಟರ್, ನಾನು ಗಂಡನ ಒಳಗ್ ಕರೀರಿ ಅಂತ. ಡಾಕ್ಟರ್ ಅಂದಂತ, ಇಲ್ಲ ನಾ ಚಲೋ ಡಾಕ್ಟರ್, ಮತ್ ವಯಸ್ಸು ಆಗೈತಿ, ನಾ ಎಲ್ಲ ಬರೋಬ್ಬರಿ ನೋಡ್ತೀನಿ ಅಂತದ್ದೇನು ಮಾಡೋದಿಲ್ಲ ಅಂದಂತ. ಬ್ಯಾಡ್ರಿ ಡಾಕ್ಟರ್, ನಾನು ಗಂಡ ಬೇಕಿಲ್ಲ. ಇಲ್ವಾ, ಹಂಗ್ಯಾಕ್ ಮಾಡ್ತಿ, ನಾ ಎಲ್ಲ ನೋಡ್ತೀನಿ, ಹಂಗ್ ಮಾಡ್ಬೇಡ, 30 ವರ್ಷ ಪ್ರಾಕ್ಟೀಸ್ ಮಾಡಿ ನಾನು ಅಂದಂತ. ಡಾಕ್ಟರ್, ಸಂಶಯ ನಿಮ್ ಬಗ್ಗೆ ಇಲ್ರಿ, ನನ್ನ ಗಂಡನ ಬಗ್ಗೆ ಅದ ಅಂದ. ಯಾಕಂತ ಕೇಳಂತ, ಹೊರಗಲ್ಲಿ ರಿಸೆಪ್ಷನ್ ಅಷ್ಟು ಕೂತಾಳ್ರಿ, ಅಕ್ಕಿ ಜೋಡಿ ಸೆಟ್ಟಿಂಗ್ ಮಾಡ್ತಾನ, ಒಳಗ್ ಕರೀರಿ ಅವ್ನ ಮಗನಿಲ್ಲ. ಹಂಗ ಇಬ್ಬರದು ಸಂಶಯ ಒಬ್ಬರಿಗೊಬ್ಬರ. ಹಿಂಗಾಗಿ ಗ್ಯಾರಂಟಿ ಕೊಡೋದು ದೂರ ಉಳಿತ, ಸರ್ಕಾರ ಇರ್ತದೆಲ್ಲ ಡೌಟ್ ಐತಿ. ಮತ್ ಸುಳ್ಳು ಹೇಳೋದು, ನೀವು ಬೋರ್ ಹೊಡೋದ್ರಿ, ಟ್ರಾನ್ಸ್ಫಾರ್ಮರ್ ಯಾರು ಹಾಕ್ತಿದ್ರು ಮೊದಲ?
ರೊಕ್ಕ ಅವರ ತುಂಬ್ತಿದ್ರಲ್ಲ, ಈಗ ಯಾರು ತುಂಬಕ್ಕ? ಅಂದ್ರ ಎಡಗೈಯಾಗ ಕೊಡೋದು, ಬಲಗೈಯಾಗ ಹೊಡೆಯುವುದು. ಇದು ಕಾಂಗ್ರೆಸ್ ಸರ್ಕಾರದ ನೀತಿ. ಆಯುಷ್ಮಾನ್ ಭಾರತ, ಕಿಸಾನ್ ಸಮ್ಮಾನ್ ನಿಧಿ, ಉಜ್ವಲ ಯೋಜನೆ, 5 kg ಅಕ್ಕಿ, ಉಜಾಲ ಯೋಜನೆ ಒಳಗೆ ಬಲ್ಬು, 24 ತಾಸು ಕರೆಂಟ್ ಕೊಡ್ಲಿಕ್ಕೆ ಇವತ್ತು ನರೇಂದ್ರ ಮೋದಿ ಕಾರಣದಿಂದ ನೆನಪಿಟ್ಟುವರು ನೀವು. ಇಡೀ ದೇಶದೊಳಗೆ ಏನು ವಿದ್ಯುತ್ ಉತ್ಪಾದನೆ ಆಗಬೇಕಾಗಿತ್ತು, ಅದಕ್ಕಿಂತ ಹೆಚ್ಚಿನ ವಿದ್ಯುತ್ ಉತ್ಪಾದನೆಯನ್ನು ಶುರು ಮಾಡಿದ್ದು ನಮ್ಮ ಕಾಲದೊಳಗ. ಬಾಜುಕಿನ ಭೂತಾನಕ್ಕ, ಬರ್ಮಾಕ್ಕ, ಬಾಂಗ್ಲಾದೇಶಕ್ಕೆ ಇವತ್ತು ಭಾರತ ಕರೆಂಟ್ ಕೊಡ್ತಾ ಇದೆ. ಅಷ್ಟು ಕರೆಂಟ್ ಉತ್ಪಾದನೆ ಮಾಡುವಂತ ವ್ಯವಸ್ಥೆ 10 ವರ್ಷ, ಕೇವಲ 10 ವರ್ಷದೊಳಗೆ ಮೋದಿ ಅವರು ಮಾಡಿದ್ರು. ಆದರೆ ಕಾಂಗ್ರೆಸ್ ಪಾರ್ಟಿ ಬರೀ ಸುಳ್ಳು ಹೇಳುವುದ್ರ ತೊಡ್ತು. ಉಜ್ವಲದಾಗ ಎಷ್ಟು ಕೊಟ್ಟಿವಿ ನಾವು? ಹರ್ ಘರ್ ನಲ್ ಜಲ್. ನಿಮ್ಗೆ ಇನ್ನೊಂದು ಬಹಳ ಸಂತೋಷದ ಸುದ್ದಿ ನಿಮ್ಗೆ ಗೊತ್ತೈತಿ, ಇನ್ನೊಂದು ಹೇಳ್ತೀನಿ ನಾ ಅಷ್ಟೇ. ಪ್ರತಿ ಮನೆಗೆ ಪೈಪ್ಲೈನ್ ಹಾಕಿದ್ವಿ ನಾವು. ಮನೆಗೆ ಗಂಗಿಯವರು ಕರ್ನಾಟಕದವ್ರ ಹೆಸರಿಟ್ಟಿದ್ದು ಅದು ನಿಜ, ಆದ್ರೆ ಅದ್ರ ದುಡ್ಡು ಭಾರತ ಸರ್ಕಾರದ್ದು. ಜಲಜೀವನ್ ಮಿಷನ್, JJM ಅಂತಾರೆ ಇಂಗ್ಲಿಷ್ದಾಗ. ಈ JJM ಕ್ಯಾಬಿನೆಟ್ದಾಗ ಬಂದಿತ್ತು. ಮೋದಿಯವರ ವಿಚಾರ ಹೆಂಗದ ನೋಡ್ರಿ. ಈ JJM ವಿಚಾರ ಬಂದಿತ್ತು. ಅವಾಗ ಅಧಿಕಾರಿಗಳು ಹೇಳಿದ್ರು, ನೀರು ಕೊಡೋ ಕೆಲಸ, ಮನೆಗೆ ನೀರು ಕೊಡೋ ಕೆಲಸ ಯಾರ್ದು? ಸ್ಟೇಟ್ ಗವರ್ಮೆಂಟ್ ಮತ್ತು ನಿಮ್ದು ಗ್ರಾಮ ಪಂಚಾಯತ್. ನಾವ್ಯಾಕೆ ದುಡ್ಡು ಕೊಡಬೇಕು? ಬಹಳ ದುಡ್ಡು ಆಗ್ತದೆ. ಅದಕ್ಕಂದ್ರೆ 4 ಲಕ್ಷ ಕೋಟಿ ಆಗ್ತದಂದ್ರೆ 4 ಲಕ್ಷ ಕೋಟಿ. ಮೋದಿಯವರು ಹೇಳಿದ ಅವತ್ತು ಮಾತು ಇವತ್ತಿಗೂ ನನ್ನ ಕಿವಿಯಲ್ಲಿ ಗುಣಗುಡ್ತದ ಸ್ನೇಹಿತರೆ. ಅವ್ರು ಹೇಳಿದ್ರು 4 ಲಕ್ಷ ಕೋಟಿ ಅಲ್ಲ, 8 ಲಕ್ಷ ಕೋಟಿ ಆದ್ರೂ ಮಾಡಬೇಕು. ಯಾಕಂದ್ರೆ ನನ್ನ ತಾಯಿ ಮಾದು ಮನೆಗೆ ಮುಸುರಿ ತಿಕ್ಕಿ, ಬಾಂಡಿ ತಿಕ್ಕಿ, ನಮ್ಮ ಬಾವಿಗೆ ಹೋಗಿ ನೀರು ಸೇದ್ಕೊಂಡ್ಬಂದು ನನ್ನ ಬೆಳೆಸಾಳ. ನನ್ನ ತಾಯಂದಿರಿಗೆ ಒಬ್ಬರಿಗೂ ಕಷ್ಟ ಆಗಬಾರ್ದು. 4 ಲಕ್ಷ ಬಿಟ್ಟು 8 ಲಕ್ಷ ಆಗಲಿ, ಕೋಟಿ ಆಗಲಿ ನಾ ಕೊಡ್ತೇನೆ ಅಂತ ಹೇಳಿದ್ರು. ದೇಶದೊಳಗ ನಾವು ಬರೋಕ್ಕಿಂತ ಮೊದಲು ಕೇವಲ 3 ಕೋಟಿ ನಳದ ಕನೆಕ್ಷನ್ ಇತ್ರ, ಇವತ್ತು 15 ಕೋಟಿ ಕನೆಕ್ಷನ್ ಅವ ಸ್ನೇಹಿತರೆ. ಇವತ್ತು 15 ಕೋಟಿ ಕನೆಕ್ಷನ್ ಅವ ನಮ್ಮಲ್ಲಿ ಆಯ್ತು. ಈ ಯೋಜನೆ ಶುರು ಆದ್ಮೇಲೆ ದೇಶದೊಳಗ 10-12 ಜಿಲ್ಲಾ ಅಷ್ಟ ತಗೋಬೇಕಂತಾಗಿತ್ತು. ಆಮೇಲೆ ಈಗ ಎಲ್ಲ ಜಿಲ್ಲಾ ತಗೊಂಡಾರ. ನಾವು ಮೊದಲು ನಮ್ಮ ಜಿಲ್ಲಾ ತಗೊಂಡು ಏನೋ ಮಾಡಿ ನಾನು ನಮ್ಮ ಜಿಲ್ಲಾ ಹಾಕ್ಸಿದೆ. ನಮ್ಮ ಜಿಲ್ಲಾ ಹಾಕ್ಸಿದ ನಂತರ MR ಪಾಟೀಲ್ ನನ್ನ ಹತ್ರ ಬಂದರು. MLA ಇರಲಿಲ್ಲ, ಆದ್ರೂ ಕಳಕಳಿಯಿಂದ ಬಂದ್ರು. ಸಾಹೇಬರ ಈ ಯೋಜನೆ ಬಹಳ ಚಲೋ ಅದ. ಆದ್ರೆ ನಮ್ಮ ವಿಶೇಷವಾಗಿ ಕುಂದಗೋಳ ತಾಲೂಕಿನಾಗ ಅನೇಕ ಕಡೆ ನೀವು ಪೈಪ್ ಹಾಕ್ಬಹುದು, ಕೊಡ್ಲಿಕ್ಕೆ ನೀರಿಲ್ಲ, ಎಲ್ಲಿಯೂ ಬೋರು ಇಲ್ಲ, ಬೋರ್ನಾಗ ನೀರು ಹತ್ತುದಿಲ್ಲ, ಹತ್ತಿದ್ರೆ ಉಪ್ಪು ಇರ್ತೈತಿ. ನಾ ಕೇಳಿದ್ರೆ ಏನು ಮಾಡ್ಬೇಕು MR ಇದಕ್ಕಂತ. ಮಲಪ್ರಭಾ ನೀರು ಕೊಡಬೇಕಂತ ನಾ ಹೇಳಿದೆ. ನಿಮ್ಮ ಮಾವ CC ಪಾಟೀಲ್ ಹೇಳಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ ಅಂತ ಹೇಳಿ ಅವರಲ್ಲಿ ಯಾರಿಗೂ ಹೇಳಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಕೊಟ್ರು. 1200 ಕೋಟಿ ರೂಪಾಯಿ ಆಯ್ತು. ನಮ್ಮ ಮೋದಿಯವರಿಗೆ ಹೇಳಿದ್ ನಮ್ಮ ಪರಿಸ್ಥಿತಿ ಹಿಂಗಾಗ್ಯದಂತ. ಮೋದಿಯವರು ಹೇಳಿದ್ರು, ಆಗಲಿ ಮೊದ್ಲ ತಗೊಂಡಿನಿ, ನನ್ನ ಬಾಜುಕ ಕೂತಿರ್ತಿ, 1200 ರೂಪಾಯಿ ಕೊಡ್ತೀನಿ, ತಗೊಂಡು ಹೋಗಂತ. ಈ ಕೆಲಸ ಶುರು ಆಗ್ಯದ. ಟೆಂಡರ್ ಕೊಟ್ಟಿವಿ ನಾವು. ಬರುವ 1-1.5 ವರ್ಷದೊಳಗ ನಮ್ಮ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೂ, ಎಲ್ಲಾ ಮನೆಗಳಿಗೂ ಮಲಪ್ರಭಾ ಕುಡಿಯುವ ನೀರನ್ನ ಹುಬ್ಬಳ್ಳಿ ಒಳಗೆ ಕೊಟ್ಟಂಗೆ ನಿಮಗೆ ಕೊಡ್ತೀವಿ. ನಿಮ್ಮ ಸಾಲಿ ಬಣ್ಣ ಹಚ್ಚುವಿಲ್ಲ, ದುಡ್ಡು ಸರ್ಕಾರದಲ್ಲ, ಪ್ರೈವೇಟ್ ಕಂಪನಿಯಿಂದ. ಅವ್ರು ನಮ್ಮ ಕಡೆ ಒಂದು ಅದಕ್ಕೋ ಕೆಲಸಕ್ಕೆ ಬಂದಿದ್ರು. ಅವಾಗ ಆ ಕೆಲಸ ಮಾಡಿಕೊಟ್ಟ. ನಿಯಮದ ಪ್ರಕಾರ ಕೆಲಸ ಮಾಡಿಕೊಡ್ಲಿಕ್ಕೆ ಬರುವಂಗಿತ್ತು, ಮಾಡಿಕೊಟ್ಟೆ. ಆದ್ರೂ ಅಧಿಕಾರಿಗಳು ಡಿಲೇ ಮಾಡ್ತಾರಂತ ಅವ್ರು ನನಗೇನಂದಿದ್ರು, ಏನ್ರಿ ಇದ್ರೆ ಕೊಡ್ತೀನ್ರಿ ಅಂದಿದ್ರು. ನಾ ಹೇಳಿದೆ ಏನು ಕೊಡುದು ಬೇಡ ಅಂತ ಹೇಳಿದೆ. ಅವಾಗ ಒಂದ್ ಸರ್ತಿ ರಾಮನಕೊಪ್ಪಕ್ಕೆ ಹೋದಾಗ ಒಂದ್ ಸಾಲಿ ಸೋರಾಕತ್ತಿತ್ತು, ಇನ್ನೊಂದು ರೂಮು ಬಹಳ ಖರಾಬ್ ಆಗಿತ್ತು ರಾಮಾಪುರದಾಗ.
ಒಬ್ಬ ಹುಡುಗ ನಮ್ಮ ಸಾಲಿ ನೋಡ್ರಿ ಹೆಂಗಾಗದು ಹೊಲಸಾಗದು, ಸ್ವಲ್ಪ ಪೇಂಟ್ ಹಚ್ಕೊಡ್ರಿ ಅಂತ. ನಾ ಅವತ್ತ ಆ ಕಂಪನಿಯವ್ರಿಗೆ ಫೋನ್ ಮಾಡಿದೆ. ಅವತ್ ಕೇಳಿದ್ದೆಲ್ಲ ಏನ್ ಬೇಕಂತ, ನನ್ನ ಜಿಲ್ಲೆಯ ನನ್ನ ಕ್ಷೇತ್ರದ ಎಲ್ಲಾ ಸಾಲಿಗೆ ಬಣ್ಣ ಹಚ್ಕೊಡು, ನನಗೊಂದು ಪೈಸಾ ಬೇಡ ನಿಂದ ಅಂತ ಹೇಳಿದ್ರು. ಅವಾಗ ಅವ್ರಂದ್ರೆ ನಾ ಬಣ್ಣ ಹಚ್ಕೊಡ್ಲಿಕ್ಕೆ ಆಗುದಿಲ್ಲ, ಬಣ್ಣ ಕೊಡ್ತೀನಿ, 70 ಕೋಟಿ ರೂಪಾಯಿ ಆಗ್ತದ, ಆದ್ರೂ ಕೊಡ್ತೀನಿ ಅಂದ್ರು. ಬಣ್ಣ ಕೊಟ್ರು. ಬಣ್ಣ ಕೊಟ್ಮೇಲೆ ನಾವು ನಿಮ್ಮಲ್ಲಿಂದ ಕುಂದಗೋಳದಿಂದನೇ ಶುರು ಮಾಡಿದ್ವಿ. ಬಣ್ಣ ನಮ್ದು, ಸೇವೆ ನಿಮ್ದು ಅಂತ ಇವತ್ತು ನಮ್ಮ ಕ್ಷೇತ್ರದಲ್ಲಿನ 600 ಸಾಲಿಗೆ ಬಣ್ಣ ಹಚ್ಚಿವಿ ಸ್ನೇಹಿತರೆ. 600 ಸಾಲಿಗೆ. ಇನ್ನೂ 400 ಸಾಲಿ ಅವನು ಹಚ್ತೀವಿ. ನೀವು ಆಶೀರ್ವಾದ ಮಾಡ್ರಿ, ಮುಂದಿನ ಸರ್ತಿ ಅದು ಸಾಲಿಗೆ ಬಣ್ಣ ಹಚ್ಕೊಡ್ತೀವಿ ನಾವು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಮನೆ ಕೊಡ್ತಾ ಇದ್ದೀವಿ ನಾವು. ಇನ್ನೂ ಹೆಚ್ಚಿನ ಮನೆಯನ್ನು ಕೊಡಿಸ್ತೀವಿ. ಬಂದಾವ್ ನೋಡ್ರಿ, ಒಂದ್ ಸರ್ತಿ ಚೆಕ್ ಮಾಡಿಸ್ರಿ ಅಮ್ಮಾರ ಅವ್ರು ಏನಾಗ್ಯದ ಅದು. ಎಲ್ಲಾ ಕಡೆ ಇವತ್ತು ನಾನು ನಿಮಗೊಂದು ಮಾತು ಹೇಳ್ತೀನಿ. ಇವತ್ತು ನೀವು ಮನಿ ಲೆಕ್ಕ ಕೇಳಿರಿ. ಇಡೀ ದೇಶದೊಳಗ 65 ವರ್ಷದೊಳಗ 3.5 ಕೋಟಿ ಮನಿ ಕಟ್ಟಿದ್ರ, ಮೋದಿಯವರ 10 ವರ್ಷದೊಳಗ 4 ಕೋಟಿ ಮನೆಗಳನ್ನ ಕೊಟ್ಟಿವಿ ನಾವು. ಕರ್ನಾಟಕ ಸರ್ಕಾರದ ಏನಾರ ತೊಂದರೆ ಆಗಿದ್ರೆ ಅದನ್ನ ನಾವು ವಿಚಾರಿಸ್ತೇನೆ. ಚೆಕ್ ಮಾಡಿಸ್ತೀನಿಪ್ಪ. ಚೆಕ್ ಮಾಡಿಸ್ತೀನಿ. ಎಂ.ಆರ್. ಪಾಟೀಲ್ ಸಾಹೇಬ್ರಿಗೆ ಹೇಳಿ ಚೆಕ್ ಮಾಡ್ಲಿಕ್ಕೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಳಗೆ 88 ಕೋಟಿ ರೂಪಾಯಿ ಕೊಟ್ಟಿವಿ ನಿಮ್ ಕ್ಷೇತ್ರಕ್ಕೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರದಾಗ 88 ಕೋಟಿ ರೂಪಾಯಿ ಕೊಟ್ಟಿವಿ 5 ವರ್ಷದಾಗ. ಹಿಂದೆ UPA ಸರ್ಕಾರ ಇದ್ದಾಗ ಈ ರಸ್ತೆ ಆಗಿತ್ತು. ಯಾವುದು ನ್ಯಾಷನಲ್ ಹೈವೇ. ಬಡ ರಸ್ತೆ ಮಾಡಿ ಒಗದಿಟ್ಟು ಹೋಗ್ಬಿಟ್ರಿ, ಯಾರನ್ನೂ ಕೇಳಲಿಲ್ಲ. ನಾವೀಗ 6 ಲೈನ್ ಮಾಡೋ ಮುಂದೆ ನೀವು ಎಲ್ಲೆಲ್ಲಿ ಹೇಳಿರಿ ಎಲ್ಲಾ ಕಡೆ ಅಂಡರ್ ಪಾಸ್ ಮಾಡಿಸಿವಿ, ಓವರ್ ಬ್ರಿಡ್ಜ್ ಅಂಡರ್ ಪಾಸ್ ಮಾಡಿಸಿವಿ. ನಿಮ್ಮ ಹೊರೂರದ್ದೊಂದೈತೆ, ಅದನ್ನು ಟೆಂಡರ್ ಕರೆದಾರ, ಅದು ಹಾಕತ್ತೆ. ನೂಲಿ ಕ್ರಾಸ್ ಆಗೈತೆ, ಅದನ್ನು ಮಾಡಿಸ್ಕೊಡ್ತೇನೆ. ಟೆಂಡರ್ ಆಗೈತೆ. ಅದು ಮಂಜೂರಾಗ್ಯದ. ಯಾಕಂದ್ರೆ ಗಡ್ಕರಿ ಅವ್ರನ್ನ ಎಲ್ಲಿ ಹೇಳಿದಲ್ಲಿ ಎಲ್ಲ ಕಡೆ ಮಾಡಿಕೊಟ್ಟಾರ ಅವರು. ಇನ್ನೊಂದು ಕಂಪನಿಗೆ ಹೇಳಿ ಕುಂದಗೋಳದಾಗ ಸುಸಜ್ಜಿತವಾದಂತಹ ಪಶು ಚಿಕಿತ್ಸಾಲಯ ಇಲ್ಲ ಅಂತ ಬಂದಿದ್ರು ಎಂ.ಆರ್. ಪಾಟೀಲ್ರು ಇವರೆಲ್ಲ ಸೇರಿ ವೇದಿಕೆ ಮೇಲೆ ಇದ್ದವರು. ಕರ್ನಾಟಕ ಸರ್ಕಾರ ಹೇಳಿದ್ವಿ, ನಮ್ಮ ಪ್ರಭು ಚವ್ಹಾಣ್ ಇದ್ರು ಮಂತ್ರಿ, ಅವ್ರಿಗೆ ಹೇಳಿದ್ವಿ ಮಾಡಿಕೊಡು ಅಂತ. ದುಡ್ಡ ಇಲ್ರಿ ಅಂದ್ರು. ನಾವೇನ್ ಮಾಡಿದ್ವಿ, ಬೇರೆ ಯಾವುದೋ ಒಂದು ಕಂಪನಿಗೆ 99 ಲಕ್ಷ ರೂಪಾಯಿದಾಗ ಒಂದು ಸುಂದರವಾದಂತಹ ಕಟ್ಟಡ ಕಟ್ಟಿ ಇಕ್ವಿಪ್ಮೆಂಟ್ ಕೊಟ್ಟಿವಲ್ಲ ನಾವು. ಸ್ವಚ್ಛ ಭಾರತ ಯೋಜನೆ ಒಳಗ ಕುಂದಗೋಳದಾಗ 42,000 ಶೌಚಾಲಯ ಕಟ್ಟಿಸಿಕೊಟ್ಟಿವಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಸುಮಾರು 2.5 ಕೋಟಿ ರೂಪಾಯಿದೊಳಗ ಪ್ರತಿ ಇದಕ್ಕ 2,65,000ದಂತ ಡಿಜಿಟಲೀಕರಣ ಮಾಡಿಸಿದ್ವಿ. ಅನೇಕ ಸಂಗತಿಗಳು ಇನ್ನು. ನಿಮ್ ಕಸ ಹಾಕಲಿಕ್ಕೆ ವೆಹಿಕಲ್ ನಾವು ಕೊಟ್ಟಿವಿ ಭಾರತ ಸರ್ಕಾರದಿಂದ. ಇಡೀ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ವಿಮಾನ ನಿಲ್ದಾಣ ಆದ್ಮೇಲೆ ಕೆಲವರು ಅಂತಾರೆ ಏನ್ರಿ ಶ್ರೀಮಂತರಿಗಷ್ಟ ಅಂತ. ಅಲ್ರಿ, ಶ್ರೀಮಂತರಿಗಷ್ಟ ಅಲ್ಲದ. ಅದಾಯ್ತು, ಹವಾಯಿ ಚಪ್ಪಲ್ ಹಾಕೊಂಡವನು ವಿಮಾನದಾಗ ಹೋಗ್ಬೇಕು, ಆ ವ್ಯವಸ್ಥೆ ಮಾಡಿದೀವಿ ನಾವು. ಆದ್ರೆ ಅದ್ರ ಜೊತೆಗೆ ಅಲ್ಲಿ ಕಾರ್ಗೋ ಶುರು ಮಾಡ್ತಾ ಇದ್ವಿ. ಕಾರ್ಗೋ ಅಂದ್ರೇನು, ಗೂಡ್ಸ್ ವಿಮಾನ ಮೂಲಕ ಕಳಿಸೋದು. ಅದರಿಂದ ಏನಾಗ್ತದೆ ಅಂತಂದ್ರ, ಈಗ ಉದಾಹರಣೆಗೆ ಸೌತೆಕಾಯಿ ಬಹಳ ಚಲೋ ಬೆಳಿತಾರ ನಮ್ಮಲ್ಲಿ. ನಮ್ಮಂತ ಸೌತೆಕಾಯಿ ಉದಾಹರಣೆಗೆ ಹೇಳ್ತೇನೆ, ನಮ್ಮಂತ ಸೌತೆಕಾಯಿ ಬೆಂಗಳೂರಾಗ ಸಿಗುದಿಲ್ಲ, ಮುಂಬೈದಾಗ ಸಿಗುದಿಲ್ಲ, ಡೆಲ್ಲಿ ಒಳಗೆ ಸಿಗುದಿಲ್ಲ. ನಾ ಡೆಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಸೌತೆಕಾಯಿ ಚೀಲ ಹಿಡ್ಕೊಂಡು ಹೋಗಿರ್ತೇನೆ, ಯಾಕಂದ್ರೆ ಅಲ್ಲಿ ಚಲೋ ಸೌತೆಕಾಯಿ ಸಿಗುದಿಲ್ಲ ಅಂತ. ಈ ವಿಮಾನದ ಕಾರ್ಗೋ ಶುರು ಆತಂದ್ರ ನಿಮ್ಮ ಸೌತೆಕಾಯಿ ಇಲ್ಲೇ ಮಾರಾಟ 2 ರೂಪಾಯಿಕ 4 ರೂಪಾಯಿಕ ಆತಂತ ತಿಳ್ಕೋರಿ, ಅಥವಾ 10 ರೂಪಾಯಿ ಕೆಜಿ ಆತಂತ ತಿಳ್ಕೋರಿ. ಅದಾದ ನೇರವಾಗಿ ವಿಮಾನದಾಗ ಸರಿಯಾಗಿ ಪ್ಯಾಕಿಂಗ್ ಮಾಡಿ ನೀವು ದಿಲ್ಲಿಗೆ ಕಳಿಸಿದ್ರೆ ಅದ 25 ರೂಪಾಯಿಗೆ ಸಿಗ್ತೈತೆ. ಆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ನಾವು ಅದಕ್ಕೆ ಸಿದ್ಧರಾಗಬೇಕಷ್ಟ. ಈ ರೀತಿ ಹಲವಾರು ಪರಿವರ್ತನೆಗಳನ್ನ ನಾವು ತಗೊಂಡ್ಬಂದಿದ್ದೇವೆ.
ರೈಲ್ವೆ ನಿಮ್ಮಲ್ಲಿ ಸಂಶಿ ಒಳಗಿರಬಹುದು, ಎಲ್ಲ ಕಡೆ ಎಲ್ಲೆಲ್ಲಿ ರೈಲ್ವೆ ಐತಿ ಎಲ್ಲ ಕಡೆ ಆ ಸ್ಟೇಷನ್ಗಳನ್ನು ಇಂಪ್ರೂವ್ಮೆಂಟ್ ಮಾಡಿದ್ರು. 4 ಓವರ್ ಬ್ರಿಡ್ಜ್ 40 ಕೋಟಿ 4. ಹುಬ್ಬಳ್ಳಿಯಾಗ IIT, ವಂದೇ ಭಾರತ್ ಟ್ರೈನ್, ಜಯದೇವ ಹಾಸ್ಪಿಟಲ್, ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಹಣ, ಕಿವಿ ಕೇಳಲಾರದವ್ರಿಗೆ ಒಂದು ಕ್ಲಿನಿಕ್ ಮಾಡಿಸಿದ್ವಿ. ನನಗೆ ನೆನಪಿಡುದಿಲ್ಲ, ಎಲ್ಲ ನೆನಪಿಟ್ಕೊಂಡ್ರೆ ಬಹಳ ಸಂತೋಷ. ನಾವು ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ, IIT, IIT, KMC ಒಳಗ ಕೋವಿಡ್ ಒಳಗ ಯಾರಿಗೂ ತೊಂದರೆ ಆಗಲಾರಬಾರದು ಅಂತ ತಿಳ್ಕೊಂಡು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ವಿ. ಅಲ್ಲಿ ಇಡೀ ರಾಜ್ಯದಾಗ ದೇಶದಾಗ ಅನೇಕ ಕಡೆ ಆಕ್ಸಿಜನ್ ಕೊರತೆ ಆದ್ರೂ ನಮ್ಮಲ್ಲಿ ಆಕ್ಸಿಜನ್ ಕೊರತೆ ಆಗಲಾರ್ದಂಗ ಮೊದಲ ಪ್ಲಾನ್ ಮಾಡಿಟ್ಟಿದ್ವಿ. ಆಕ್ಸಿಜನ್ ಇಂದ ಒಬ್ರು ಕೊರತೆಯಿಂದ ಒಬ್ರು ಸಾಯಲಿಲ್ಲ ನಮ್ಮಲ್ಲಿ. ಯಾಕಂದ್ರೆ ನನ್ನ ಈ ಆಕ್ಸಿಜನ್ ಎಲ್ಲಿರ್ತೈತೆ ಅಂದ್ರೆ ಸ್ಟೀಲ್ ಕಂಪನಿ ಒಳಗೆ ಇರ್ತೈತಿ. ಈ ಸ್ಟೀಲ್ ಕಂಪನಿಗಳು ನನ್ನ ಅಂಡರ್ ಕೆಲಸ ಮಾಡ್ತಾವ. ನಾ ಎಲ್ಲರಿಗೂ ಹೇಳಿಟ್ಟಿದ್ದೆ, ನಮ್ಮಲ್ಲಿ ಒಮ್ಮೆ ಕಮ್ಮಿ ಆಗ್ತಂದ್ರ ನಿಮ್ ಸ್ಟೀಲ್ ಕಂಪನಿ ನೋಡ್ರಿ ಆಮೇಲೆ ಅಂತ ಹೇಳಿ. ನಮ್ಮಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಆಗಲಿಲ್ಲ, ಒಬ್ಬರಿಗೂ ತೊಂದರೆ ಆಗಲಿಲ್ಲ. ಆ ಟೈಮ್ದಾಗ ಯಾರಿಗಾರ ಕೋವಿಡ್ದಾಗ ಯಾರಿಗಾರ ಹಾರ್ಟ್ ಪ್ರಾಬ್ಲಮ್ ಆಯ್ತು, ಗರ್ಭಿಣಿ ಸ್ತ್ರೀಯರಿದ್ರು ಅವ್ರಿಗೆ ಡೆಲಿವರಿ ಪ್ರಾಬ್ಲಮ್ ಆಯ್ತು, ಹಾಸ್ಪಿಟಲ್ಗೆ ಹೋಗೋ ಪ್ರಾಬ್ಲಮ್ ಆತಂದ್ರ ಎಲ್ಲಾ ಕ್ಷೇತ್ರದಾಗ 2 ಗಾಡಿ ವಿಶೇಷ ಪರ್ಮಿಷನ್ ತಗೊಂಡು ನಿಲ್ಸಿದ್ದ. ಅವ್ರು ಕರ್ಕೊಂಡು ಹೋಗ್ಬೇಕು, ಬಿಟ್ಟು ಬರ್ಬೇಕು. ಡ್ರೈವರ್ಗೆ ಹೆಚ್ಚಿನ ಪಗಾರ. ಯಾಕಂದ್ರೆ ನಮಗೆ ಕೋವಿಡ್ ಬಂತಂದ್ರೆ ಹೆಂಗ್ರಿ ನಾವು ಏನಾಗುದಿಲ್ಲ, ನೀನ್ ಯುವಕದಿ ಏನೂ ಆಗುದಿಲ್ಲ, ನೀನ್ ನಿಲ್ಲ ಜನರ ಕಲ್ಯಾಣ ಆಗ್ತದೆ ಅಂತ ಹೇಳಿ ಒಂದೊಂದು ಕ್ಷೇತ್ರದಾಗ 2, 3 ಗಾಡಿ ನಿಲ್ಸಿದ್ವಿ, 24 ಗಾಡಿ ನಿಲ್ಸಿದ್ವಿ. ಕಾರ್ ಫ್ರೀ ಅಂದ್ರೆ ಜನರಿಗೆ ಅವತ್ತು MR ಪಾಟೀಲ್ ಈ ಕ್ಷೇತ್ರದಾಗ ಎಲ್ಲೆಲ್ಲಿ ನಿಲ್ಲಿಸಬೇಕು ಅದಕ್ಕ ವಾರ್ ರೂಮ್ ಎಲ್ಲ ಮಾಡಿಕೊಟ್ಟಿದ್ರು. ಯಾರಿಗೂ ತೊಂದರೆ ಆಗಲಿಲ್ಲ. ಈ ರೀತಿ ನಿಮ್ಮ ಸೇವೆಯನ್ನು ನಾವು ಮಾಡಿದ್ದೀವಿ ಅಂತ ಕೇವಲ ನೆನಪಿಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಮತದಲ್ಲಿ ನಿಮ್ಮ ಮತ ಏನದಲ್ಲ, ಒಂದು ಮತ, ಆ ಮತದಲ್ಲಿ ಇಂಥ ಒಂದು ಶಕ್ತಿ ಅದು. ವ್ಯಾಕ್ಸಿನೇಷನ್ ಬದಲಾದ್ರೆ ನಮ್ಮಲ್ಲೇನು ವ್ಯಾಕ್ಸಿನ್ ಬರ್ತಿತ್ತಲ್ಲ, ಲಸಿಕೆ, ಈ ಲಸಿಕೆ, ಈ ಟೈಫಾಯ್ಡ್ ಲಸಿಕೆ ಇರಬಹುದು, ಪೋಲಿಯೋ ಲಸಿಕೆ ಇರಬಹುದು, ದಡಾರದ ಲಸಿಕೆ ಇರಬಹುದು, ಚಿಕನ್ ಪಾಕ್ಸ್, ಸ್ಮಾಲ್ ಪಾಕ್ಸ್, ಆ ಪಾಕ್ಸ್ ಎಲ್ಲ ಲಸಿಕೆ ಏನವಲ್ಲ, ಹಳದಿ ಕಾಮಣೆ ಆಗಬಾರದು, ಬಿಳೆ ಕಾಮಣೆ ಆಗಬಾರದು ಅನ್ನೋ ಲಸಿಕೆ, ಹೆಪಟೈಟಿಸ್ B ಲಸಿಕೆ ಅಂತಾರ ಅದಕ್ಕೆ. ಇವೆಲ್ಲಾ ಲಸಿಕೆಗಳು ಕಳೆದ 75 ವರ್ಷದಿಂದ ದೇಶದೊಳಗ ಇಂಪೋರ್ಟ್ ಆಗ್ತಾವ, ಅಲ್ಲಿಂದ ಬರ್ತಾವ ವಿದೇಶದಿಂದ. ನಮ್ಮಲ್ಲಿ ಈಗ ಕೋವಿಡ್ ಬಂದಾಗ ನಮ್ಮಲ್ಲಿ ಪ್ರಶ್ನೆ ಬಂತು, ಏನ್ ಮಾಡೋದಂತ. ಮೋದಿಯವರು ಹೇಳಿದ್ರು ನಮ್ಮ ದೇಶದಾಗ ತಯಾರು ಮಾಡೋಣ. ನಾನು ಒಮ್ಮೆ ತಯಾರು ಮಾಡಿಲ್ಲಲ್ರಿ ಅಂತ ನಾವೆಲ್ಲ ಅಂದ್ವಿ. ಮೋದಿಯವರು ಹೇಳಿದ್ರು, ನಿಮಗೆ ತಿಳಿದಿಲ್ಲ, ನಮ್ಮ ದೇಶದ ಜನರಲ್ಲಿ, ನಮ್ಮ ದೇಶದ ವಿಜ್ಞಾನಿಗಳಲ್ಲಿ ಅಪಾರವಾದಂತ ಒಂದು ಸಾಮರ್ಥ್ಯದ ಈ ಕಾಂಗ್ರೆಸ್ ಪಾರ್ಟಿಯವರು ಇದನ್ನು ಉಪಯೋಗ ಮಾಡಿಲ್ಲ, ಅವ್ರಿಗೆ ದುಡ್ಡು ಕೊಡೋಣ, ಅವ್ರು ತಯಾರು ಮಾಡ್ತಾರಂತ. ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ತಯಾರಾಯಿತು ಇವತ್ತು ನಮ್ಮಲ್ಲಿ ವ್ಯಾಕ್ಸಿನ್. ಎಲ್ಲರಿಗೂ ಫ್ರೀ ಕೊಟ್ಟರು. ಕಾಂಗ್ರೆಸ್ ಪಾರ್ಟಿಯವರು ಏನಂದ್ರೆ ಇದು ಮೋದಿ ವ್ಯಾಕ್ಸಿನ್, ಇದು ಬಿಜೆಪಿ ವ್ಯಾಕ್ಸಿನ್ ತಗೋಬೇಡ್ರಿ ಅಂತ. ಕಡಿಕೆ ಏನ್ ಹೇಳಿದ್ರೆ ಅವರ ತಗೊಂಡ್ರು, ಕಡುಲೆ ತಗೊಂಡ್ರು. ಅದಕ್ಕಿಂತ ಮೊದಲು ಏನ್ ಹೇಳಿದ್ರೆ ತಗೋಬೇಡ್ರಿ. ಕಡಿಕೆ ಏನ್ ಹೇಳಿದ್ರೆ ಜನ ಆದ್ರೂ ತಗೊಳಕತ್ತ, ಇದನ್ನ ತಗೊಂಡ್ರೆ ಮಕ್ಕಳಾಗುದಿಲ್ಲ ಅಂದ್ರೆ. ಯಾರಿಗಾರ ಕಾಂಗ್ರೆಸ್ನವ್ರಿದ್ರೆ ಕೇಳ್ರಿ, ಅವಾಗ ಲಗ್ನದವ್ರಿದ್ರ ವ್ಯಾಕ್ಸಿನ್ ತಗೊಂಡಿದ್ದಲ್ಪ, ಆತು ಇಲ್ಲ ಅಂತ ಕೇಳ್ರಿ, ಆಗಿದ್ರೆ ಹೆಂಗ ಆತಂತ ಕೇಳ್ರಿ. ದೇಶದ ಹಿತದ ಸಂಬಂಧನೂ ಇದ್ದಾಗ ಸುಳ್ಳು ಹೇಳುದು. ಈಗ ಹೊಸ ರಾಗ ತೆಗೆದಾರ. ನಾವೇನ್ ಹೇಳಿದ್ವಿ, ಅಗಲಿ ಬಾರ್ 400 ಪಾರ್, ಅಗಲಿ ಬಾರ್. ಅದಕ್ಕೆ ಅವ್ರೇನು ಶುರು ಮಾಡ್ಯಾರ, ಮ್ಯಾಚ್ ಫಿಕ್ಸಿಂಗ್, EVM. ಸೋಲಿನ ಭಯದಿಂದ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಕರ್ನಾಟಕದಾಗ ಇವ್ರು ಗೆದ್ರೆ EVM ಪ್ರಾಬ್ಲಮ್ ಇಲ್ಲ, ಅವ್ರು ಗೆದ್ರೆ EVM ಪ್ರಾಬ್ಲಮ್ ಇಲ್ಲ, ಅವ್ರು ಸೋತ್ರ EVM ಪ್ರಾಬ್ಲಮ್. ನೋಡ್ರಿ ಹೆಂಗದ ಹೊಡೆದು.
ತೆಲಂಗಾಣದಾಗ ಗೆದ್ರು ಇವೇನ್ ಬಹಳ ಬೆಸ್ಟ್ ಅವ್ರಿ ಅಂದ್ರು. ರಾಜಸ್ಥಾನದಾಗ ಬಂದವ್ ಕಾಂಗ್ರೆಸ್ ಲೀಡರ್ ಒಬ್ಬ ಇವಿಎಂ ಎಲ್ಲೋ ತೆಲಂಗಾಣದಾಗ ಏನಾತಂದೆ ಇದ್ದು ಸರ್ಕಾರ ಹೋಗಿ ಇವರು ಬಂದ್ರು. ಮಧ್ಯಪ್ರದೇಶದಾಗ ಇವಿಎಂ, ಹಿಮಾಚಲದಾಗ ಇವಿಎಂ ಇಲ್ಲ. ಬಹಳ ಬೆಸ್ಟ್ ಅದು ಇವಿಎಂ, ಯಾಕಂದ್ರೆ ಗೆದ್ದಾರ ನೋಡ್ರಿ. ಈಗ ಸೋಲುವ ಭಯದಿಂದ ಏನ್ ಹೇಳ್ತಾ ಇದ್ದಾರ, ಮ್ಯಾಚ್ ಸೆಟ್ಟಿಂಗ್ ಆಗೈತೆ. ಹೌದು, ನಮ್ಮ ಮ್ಯಾಚ್ ಸೆಟ್ಟಿಂಗ್ ಆಗ್ಯದ. ಯಾರ ಜೋಡಿ ಆಗ್ಯದ? ನರೇಂದ್ರ ಮೋದಿ ಅವರದು ಈ ದೇಶದ ಜನತಾ ಜನಾರ್ದನನ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಆಗ್ಯದ ಸ್ನೇಹಿತರೆ. ಆದ್ದರಿಂದ ಸ್ನೇಹಿತರೆ 10 ಗಂಟೆ ಆಗ್ತಾ ಬಂತ. ನಾ ಜಾಸ್ತಿ ಮಾತಾಡುದಿಲ್ಲ, ನಾ ಇಷ್ಟ ಹೇಳ್ತೇನೆ. ಬಹಳ ಸರ್ತೆ ಬರಲಿಕ್ಕೆ ಆಗ್ತದೆ ಅಲ್ಲ ಗೊತ್ತಿಲ್ಲ, ಯಾಕಂದ್ರೆ ಚುನಾವಣೆ ಸಮೀಪ ಬರ್ತಾ ಇದೆ. ರಾಜ್ಯದಾಗ 1-4 ಕಡೆ ಓಡಾಡ್ಬೇಕು ನಾನು. ಮತ್ತದ್ರ ಜೊತೆ ಕ್ಷೇತ್ರವು ಬಹಳ ದೊಡ್ಡದು. ನಾನು ನಿಮ್ಮಲ್ಲಿ ಇಷ್ಟ ವಿನಂತಿ ಮಾಡ್ತೇನೆ, MR ಪಾಟೀಲ್ ಹೇಳಿದ್ರು ನನಗಿಂತ ಡಬಲ್ ಕೊಡ್ಬೇಕಂತ. ಅವ್ರಕ್ಕಿಂತ ಡಬಲ್ ಅಂದ್ರೆ ಸರಿ 75,000 ಕೊಡ್ಬೇಕು ನೀವು. ಇಲ್ಲೂ ಕೂಡ ಹೋಸರ್ತೆ ನೀವು ನನಗ 6,000 ಲೀಡ್ ಕೊಟ್ಟಿದ್ರಲ್ಲ ಇಲ್ಲಿ ಜೆಡಿಪಿ 7,000. ಈ ಸರ್ತಿ ಕನಿಷ್ಠ 14,000 ಅದನ್ನು ನೀವು ಮಾಡಬೇಕು ಅನ್ನೋಂತ ವಿನಂತಿ ಮಾಡ್ಲಿಕ್ಕೆ ನಾ ಬಂದಿದ್ದೀನಿ. ನೀವೇನ್ ಅಧಿಕಾರ ಕೊಡ್ತೀರಿ ನಾನು ನಿಮ್ಗೆ ಪ್ರಮಾಣ ಬದ್ಧವಾಗಿ ಹೇಳ್ತೀನಿ. ನಾ ಬಡ ಕುಟುಂಬದಿಂದ ಬಂದವ, ನೀವು ಕೊಟ್ಟಿರುವ ಅಧಿಕಾರ ನಿಮ್ಮ ಒಳ್ಳೇದಕ್ಕೆ ಉಪಯೋಗ ಮಾಡ್ತೀನಿ ಹೊರತಾಗಿ ನಮ್ಮ ಸ್ವಾರ್ಥಕ್ಕೆ 1 ನಯ ಪೈಸೆ ಉಪಯೋಗ ಮಾಡೋದಿಲ್ಲ. ಮತ್ತು ಇಲ್ಲಿವರೆಗೂ ಮಾಡಿಲ್ಲ. ಆದ್ದರಿಂದ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೀನಿ, ಸ್ವಲ್ಪ ಸಮಯ ಕೊಡ್ರಿ. ದೇಶ ನಂಬರ್ 1 ಆಗುವುದ ಸ್ನೇಹಿತರೆ. ಮೋದಿಯವರ ಒಂದು ಬಹುದೊಡ್ಡ ಯೋಜನೆಯನ್ನ ಕನಸನ್ನು ಇಟ್ಕೊಂಡರು. ಜಗತ್ತಿನ ನಂಬರ್ 1 ದೇಶ ಭಾರತ ಆಗಬೇಕು. ಆ ನಂಬರ್ 1 ದೇಶದಲ್ಲಿ ಈ ದೇಶದಲ್ಲಿ ಬಡತನ ಇರಬಾರದು, ಔಷಧಕ್ಕೆ ಪರದಾಡುವಂತವ್ರು ಇರಬಾರದು, ಒಂದು ಹೊತ್ತ ಕೂಟಕ್ಕೆ ಪರದಾಡುವಂತವ್ರು ಇರಬಾರದು, ಒಂದು ಮನೆಗೆ ತೊಂದರೆ ಆಗೋರು ಇರಬಾರ್ದು, ಮನಿ ಇಲ್ಲ ಅನ್ನುವಂಥವ್ರು ಇರಬಾರದು. ಅವರೆಲ್ಲರಿಗೂ ವ್ಯವಸ್ಥೆ ಮಾಡಬೇಕು. ಘೋಷಣೆಯನ್ನ ಮಾಡೋದಲ್ಲ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಮಾಡುವಂತ ಸಂಕಲ್ಪವನ್ನು ಮಾಡಿ ಬಹುದೊಡ್ಡ ಯೋಜನೆ ಮಾಡ್ಯಾರ. ಬಹುದೊಡ್ಡ ಯೋಜನೆ ಅದು. ಬರುವ 10 ವರ್ಷದೊಳಗ ಈ ದೇಶದೊಳಗಿರುವಂತ ಸಂಪೂರ್ಣ ಬಡತನವನ್ನು ನಿರ್ಮೂಲನೆ ಮಾಡಬೇಕನ್ನುವಂತ ಸಂಕಲ್ಪದೊಂದಿಗೆ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇಶ ನಂಬರ್ 1 ಆದಾಗ 20-30-40% ಜನ ಬಡತನದಿಂದಿದ್ದಾರೆ. ಅವರಿಗೆ ಮನಿ ಇಲ್ಲ, ಅವರಿಗೆ ತಿನ್ಲಿಕ್ಕೆ ಊಟ ಇಲ್ಲ ಅಂತಂದ್ರೆ ಅದು ನಂಬರ್ 1 ಆಗಿ ಉಪಯೋಗ ಇಲ್ಲ ಅನ್ನುವಂತ ಮಾತನ್ನು ನಮ್ಮ ಮುಂದೆ ನರೇಂದ್ರ ಮೋದಿ ಅವರು ಹೇಳ್ಯಾರ, ಸಾರ್ವಜನಿಕವಾಗಿ ಹೇಳ್ಯಾರ. 16-18 ತಾಸು ಕಷ್ಟಪಟ್ಟು ಕೆಲಸ ಮಾಡಿ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅವರಿಗೆ ಮತ್ತು ನೀವು ಕೊಟ್ಟ ಅಧಿಕಾರವನ್ನು ಅತ್ಯಂತ ಸದುಪಯೋಗ ಮಾಡಿರುವಂತ ನನಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾ ಬಂದಿದ್ದೇನೆ ಸ್ನೇಹಿತರೆ. ನಾ ಏನ್ ಮಾಡಿದ ಕೆಲಸ ಅದನ್ನ ನೋಡಿ ಓಟ್ ಕೊಡ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ ನಾನು. ಆದ್ದರಿಂದ ನೀವು ಆಶೀರ್ವಾದ ಮಾಡ್ರಿ ಅಂತ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಇಲ್ಲಿನ ಪಕ್ಷದ ಅಧ್ಯಕ್ಷರು ಮತ್ತು ಉಮೇಶ್ ಅವರು, ಲಿಂಗರಾಜ್ ಮೆಣಸಿನಕಾಯಿ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟು ತಡ ಆದರೂ ನೀವು ಕೂತಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ತಮಗೆ ನಮಸ್ಕಾರ. 15ನೇ ತಾರೀಕು ನಾನು ನಾಮಿನೇಷನ್ ಹಾಕ್ತಾ ಇದ್ದೇನೆ, ತಾವೆಲ್ಲರೂ ಬರಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಧಾರವಾಡದಲ್ಲಿ ತಮಗೆ ನಮಸ್ಕಾರ.